ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ವ್ಲಾಗ್. ಇವತ್ತು ಡಿಫ್ರೆಂಟಾಗಿ ಒಂದು ಪಕೋಡನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ದಸರಾ ಹಾಲಿಡೇಸ್ ಎಲ್ಲ ಬರ್ತಾ ಇದೆ ಅಲ್ವಾ, ಮಕ್ಕಳಿಗೂ ಸಹ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಹಬ್ಬಗಳೆಲ್ಲ ಬರ್ತಾ ಇದೆ ಅಲ್ವಾ, ಹಬ್ಬದಲ್ಲೂ ಸಹ ಇದನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು 3ರಿಂದ 4 ಆಲೂಗೆಡ್ಡೆಯನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ನಾನಿಲ್ಲಿ 3 ಮಾತ್ರ ಹಾಕ್ಕೊಂಡಿದ್ದೀನಿ, ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಪಕೋಡ ಮಾಡ್ಕೋಬೇಕು ಅಂದರೆ ಒಂದು 6ರಿಂದ 7 ಆಲೂಗೆಡ್ಡೆಯನ್ನು ಹಾಕ್ಕೊಳ್ಳಿ. ಇದರಲ್ಲಿ ಒಂದು ಸ್ವಲ್ಪ ಕಡಿಮೆನೇ ಆಯಿತು, ಒಂದು 5 ಪಕೋಡನ ಮಾಡಿಕೊಂಡೆ ಅಷ್ಟೇ ನಾನು ಇದರಲ್ಲಿ. ಆಲೂಗೆಡ್ಡೆಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಸೇಮ್ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ತೀವಿ ನೋಡಿ, ಆ ಥರ ಮಾಡ್ಕೊಳ್ಳಿಕ್ಕೆ ಅಂತ ಚೆನ್ನಾಗಿ ಒಂದು 5ರಿಂದ 6 ವಿಷಲ್ ಬರೆಸ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬೆಂದಿರಬೇಕು ಆಲೂಗೆಡ್ಡೆ. ನಂತರ ಅದನ್ನು ಸಿಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಆಲೂಗೆಡ್ಡೆ, ಪೂರ್ತಿಯಾಗಿ ಅದು ಫುಲ್ ಸಾಫ್ಟಾಗಿ ಅದು ಸ್ಮ್ಯಾಶ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಕೆಲವು ಡ್ರೈ ಪದಾರ್ಥಗಳನ್ನ ಹಾಕ್ಕೊಬೇಕು. ಇಲ್ಲಿ ನಾನು 2 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಮತ್ತು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ರೋಸ್ಟ್ ಮಾಡಿರುವಂತಹ ಜೀರಿಗೆ ಪುಡಿ, ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದು 1/4 ಸ್ಪೂನಷ್ಟು ಆಮ್ಚೂರ್ ಪೌಡರನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಆಮ್ಚೂರ್ ಪೌಡರ್ ಇದ್ದರೆ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ಹುಳಿ ಅಂಶ ಬರುತ್ತೆ ಅಲ್ವಾ. ಒಂದು ಆಮ್ಚೂರ್ ಪೌಡರ್ ಇಲ್ಲ ಅಂದರೆ ಒಂದು 2-3 ಡ್ರಾಪ್ಸ್ ನಿಂಬೆ ರಸವನ್ನು ಇದಕ್ಕೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನಾನು ಸ್ವಲ್ಪ ಉಪ್ಪು ಶಾರ್ಟೇಜ್ ಆಗಿತ್ತು, ಉಪ್ಪನ್ನು ಸಹ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ನಂತರ ಇದಕ್ಕೆ ಕ್ಯಾಪ್ಸಿಕಮ್ ಬೇಕಾಗುತ್ತೆ. ಕ್ಯಾಪ್ಸಿಕಮ್ನ ಈ ಥರ ತೆಳುವಾಗಿ ರೌಂಡ್ ಸ್ಲೈಸಸ್ ಮಾಡ್ಕೊಳ್ಳಿ, ತುಂಬ ತೆಳುವಾಗಿ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದಪ್ಪ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದಪ್ಪ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಪಕೋಡ ತುಂಬ ದಪ್ಪ ಆಗಿಬಿಡುತ್ತೆ. ಇದ್ರಿಗಿಂತ ನಾನು ಏನು ಕಟ್ ಮಾಡ್ತಾ ಇದ್ದೀನಿ ನೋಡಿ, ಅದ್ರಿಗಿಂತ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಮೀಡಿಯಮ್ ಸೈಜಲ್ಲಿ ಕ್ಯಾಪ್ಸಿಕಮ್ನ ತೊಗೊಂಬನ್ನಿ. ತುಂಬ ದಪ್ಪ ಇತ್ತು ನೋಡಿ ಕ್ಯಾಪ್ಸಿಕಮ್ಮು, ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಬಜ್ಜಿ ಎಲ್ಲ ಅದ್ಬಿಟ್ಟು ಬಿಡಲಿಕ್ಕೆ. ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತಂದರೆ ತುಂಬ ಚೆನ್ನಾಗಾಗುತ್ತೆ, ಪಕೋಡಗಳು ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ನೋಡಿ ರೌಂಡ್ ಸ್ಲೈಸಸ್ ಮಾಡಿಕೊಂಡು ಅದಕ್ಕೆ ನಾವು ಏನು ಸ್ಟಫಿಂಗ್ ಮಾಡ್ಕೊಂಡಿದ್ವು ನೋಡಿ ಆಲೂಗೆಡ್ಡೆದು, ಅದನ್ನು ಚೆನ್ನಾಗಿ ಫಿಲ್ ಮಾಡ್ಕೊಬೇಕು. ಚೆನ್ನಾಗಿ ಫಿಲ್ ಮಾಡಿಕೊಂಡು ನೀಟಾಗಿ ಎರಡೂ ಕಡೆಯೂ ಪ್ರೆಸ್ ಮಾಡ್ಕೊಳ್ಬೇಕು. ಆಗ ನಮಗೆ ಪಕೋಡದಲ್ಲಿ ಅದನ್ನು ಎಣ್ಣೆಗೆ ಹಾಕಲಿಕ್ಕೆ ಈಸಿ ಆಗುತ್ತೆ. ನಾವು ಲೈಟಾಗಿ ಅದನ್ನು ಫಿಲ್ ಮಾಡ್ಕೊಂಡ್ಬಿಟ್ರೆ ಹಾಗೆ ಬಿಟ್ಕೊಂಡ್ಬಿಡುತ್ತೆ ಪಕೋಡದಲ್ಲಿ ಅದ್ದಿದಾಗ. ಅದು ನೀಟಾಗಿ ಅದನ್ನು ಸ್ಟಫ್ ಮಾಡ್ಕೊಳ್ಳಿ ನೋಡಿ, ಕೈಯಿಂದ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಅದನ್ನು. ಮತ್ತು ಅದೇನು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋತೀರಾ ಇಷ್ಟು ದಪ್ಪ ಮಾಡ್ಕೊಳ್ಬೇಡಿ, ಸ್ವಲ್ಪ ಸ್ಲೈಸಸ್ನ ಚಿಕ್ಕದಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಈಗ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡೆ. ನಾನು ಅದೇನು ಬ್ಯಾಟರ್ ಮಾಡ್ಕೊಂಡಿದ್ದೆ ನೋಡಿ, ಸ್ವಲ್ಪನೇ ಆಯಿತು ಅಷ್ಟೇ, ಒಂದು 5ಕ್ಕೆ ಮಾತ್ರ ಆಯಿತು ಅಷ್ಟೇ. 3 ಆಲೂಗೆಡ್ಡೆಯಲ್ಲಿ ಮಾಡ್ಕೊಂಡಿದ್ದೆ ನಾನು. ನಿಮಗೆ ಜಾಸ್ತಿ ಕ್ವಾಂಟಿಟಿಯಾಗಿ ಬೇಕು ಅಂದರೆ ಒಂದು 6ರಿಂದ 7 ಆಲೂಗೆಡ್ಡೆಯನ್ನು ಬಾಯ್ಲ್ ಮಾಡ್ಲಿಕ್ಕೆ ಹಾಕ್ಕೊಳ್ಳಿ. ಮತ್ತು ಕ್ಯಾಪ್ಸಿಕಮ್ನ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ, ಆಗ ತುಂಬ ಪಕೋಡಗಳನ್ನ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಫಸ್ಟ್ ರೆಡಿ ಮಾಡಿ ಇಟ್ಕೊಳ್ಬೇಕು. ನಂತರ ನಾನಿಲ್ಲಿ ಪಕೋಡವನ್ನು ಮಾಡಲಿಕ್ಕೆ ಬ್ಯಾಟರ್ನು ಸಹ ರೆಡಿ ಮಾಡ್ಕೊಂಡಿಲ್ಲ, ಈಗ ರೆಡಿ ಮಾಡ್ಕೋಬೇಕು ಅದನ್ನು. ಇದಕ್ಕೆ ನಾನು ಒಂದು ದೊಡ್ಡ ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಕಡಲೆ ಹಿಟ್ಟಿನ ಪ್ರಮಾಣವನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸೇರಿಸ್ಕೊತೀನಿ ಅಷ್ಟೇ ಇದಕ್ಕೆ. ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಅಡಿಗೆ ಸೋಡವನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಓಂ ಕಾಳು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ನೆಕ್ಸ್ಟು ಅಡಿಗೆ ಸೋಡವನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ಅಷ್ಟನ್ನು ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ನಂತರ ನೋಡಿ ಇಲ್ಲಿ ನಾನು 1 ಸ್ಪೂನಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ತುಂಬ ಅಕ್ಕಿ ಹಿಟ್ಟು ಹಾಕೋದು ಬೇಡ, ಸ್ವಲ್ಪ ಗರಿಗರಿಯಾಗಿ ಬರಲಿ ಅಂತ ಅಷ್ಟೇ. ಇಲ್ಲಾಂದ್ರೆ ಅಕ್ಕಿ ಹಿಟ್ಟೇನು ಕಂಪಲ್ಸರಿ ಇಲ್ಲ, ಅಕ್ಕಿ ಹಿಟ್ಟು ಹಾಕದೇ ಇದ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಕಂಪಲ್ಸರಿಯಾಗಿ ನಾವು ಅಡುಗೆ ಸೋಡವನ್ನು ಹಾಕೋಬೇಕಾಗುತ್ತೆ ಸಾಫ್ಟ್ ಬರಲಿಕ್ಕೆ. ನಂತರ ನೋಡಿ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನೋಡಿ ಈ ಹದದಲ್ಲಿ ಕಲಿಸ್ಕೊಳ್ಳಿ ಸಾಕು. ನಾನು ಮತ್ತೆ ನೀರು ಹಾಕ್ಕೊಂಡ್ಬಿಟ್ಟೆ, ಒಂದು ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಆಗಿಬಿಟ್ಟಿದೆ ನೋಡಿ. ಇಷ್ಟೊಂದು ನೀರಾಗೋಕ್ಕೆ ಸಹ ಕಲಿಸ್ಕೊಂಬಿಡಿ. ಅದನ್ನು ಡಿಪ್ ಮಾಡಿಬಿಟ್ಟು ಬಿಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೋಡಿ, ಇಷ್ಟು ತೆಳುವಾಗಿ ಕಲಿಸ್ಕೊಂಬಿಡಿ. ಸ್ವಲ್ಪ ತೆಳುವಾಯಿತು ಅನ್ನಿಸ್ತು ನನಗೆ. ಇದಕ್ಕೆ ನಾನು ಇನ್ನೊಂದು 2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಬೋದಾಗಿತ್ತು, ಅದರಲ್ಲಿ 5 ಇತ್ತು ನೋಡಿ, 5ಕ್ಕೆ ಸಾಕಾಗುತ್ತೆ ಅಂತ ನಾನು ಮತ್ತೆ ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇಷ್ಟು ತೆಳುವಾದರೆ ಇನ್ನೊಂದು 2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಇದ್ರಿಗಿಂತ ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ.
ಈಗ ನೋಡಿ ನಾನು ಅದನ್ನು ಫ್ರೈ ಮಾಡಲಿಕ್ಕೆ ಅಂತ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಬೇಕು, ಏಕೆಂದರೆ ಡೀಪ್ ಫ್ರೈ ಮಾಡ್ತೀವಿ ಅಲ್ವಾ, ಅದರಿಂದ. ನಂತರ ನೋಡಿ ಈ ರೀತಿ ಅದನ್ನು ಡಿಪ್ ಮಾಡಿಬಿಟ್ಟು ಎಣ್ಣೆಗೆ ಹಾಕೋದು ಅಷ್ಟೇ, ತುಂಬ ಈಸಿ. ಆದರೆ ಬ್ಯಾಟರ್ ಸ್ವಲ್ಪ ತೆಳುವಾಗಿಬಿಡ್ತು ನಂದು. ಬ್ಯಾಟರ್ ತೆಳುವು ಮಾಡ್ಕೊಳ್ಬೇಡಿ, ಎಷ್ಟು ಗಟ್ಟಿ ಇರುತ್ತೋ ಬ್ಯಾಟರ್ ಅಷ್ಟೇ ಚೆನ್ನಾಗಿ ನೀವು ಡಿಪ್ ಮಾಡಿಬಿಟ್ಟು ಹಾಕ್ಬೋದು. ನೋಡಿ ನಾನೇನು ಬ್ಯಾಟರ್ ಒಂದು ಸ್ವಲ್ಪ ತೆಳುವಿತ್ತು ನೋಡಿ, ಸೈಡೆಲ್ಲ ಒಂದು ಸ್ವಲ್ಪ ಬಿಟ್ಕೊಳ್ಳುತ್ತೆ ಹಾಕುವಾಗ. ಅದ್ರಾಗಿನ್ನ ಬ್ಯಾಟರ್ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ. ನಾವು ಮಾಮೂಲಿ ಏನು ಬ್ಯಾಟರ್ನ ಕಲಿಸ್ಕೊತೀವಿ ಬಜ್ಜಿ ಮಾಡಲಿಕ್ಕೆ, ಅದ್ರಾಗಿನ್ನ ಗಟ್ಟಿ ಕಲಿಸ್ಕೊಳ್ಳಿ ಅಷ್ಟೇ. ನಾನು ಮಾಮೂಲಿ ಬ್ಯಾಟರ್ ಥರ ಕಲಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಅಡುಗೆ ಸೋಡಾ ಮಾತ್ರ ಕಂಪಲ್ಸರಿ ಹಾಕ್ಕೊಳ್ಳಿ. ಅಡುಗೆ ಸೋಡಾ ಹಾಕಲಿಲ್ಲ ಅಂದರೆ ಈನೋ ಪೌಡರ್ ಬರುತ್ತೆ ನೋಡಿ, 10 ರೂಪಾಯಿದು, ಅದ್ರಲ್ಲಿ ಅರ್ಧ ಪ್ಯಾಕ್ ಹಾಕ್ಕೊಳ್ಳಿ ಸಾಕು. ಫುಲ್ ಈನೋ ಪ್ಯಾಕ್ನ ಹಾಕ್ಬಿಡಿ. ಅದರಲ್ಲಿ ಅರ್ಧದಷ್ಟು ಅಂದರೆ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ಈನೋನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಂತರ ನೋಡಿ ಮಾಮೂಲಿ ಪಕೋಡ ಯಾವ ರೀತಿ ಹಾಕ್ತೀವಿ ಅದನ್ನು ಅದ್ಬಿಟ್ಟು ಇದಕ್ಕೆ ಎಣ್ಣೆಗೆ ಹಾಕ್ಬಿಟ್ಟು ನೀಟಾಗಿ ಎರಡು ಸೈಡ್, ಅಂದರೆ ಮಾಮೂಲಿ ಪಕೋಡಗಿನ್ನ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ, ಏಕೆಂದರೆ ನಾವು ಆಲೂಗಡ್ಡೆ ಸ್ಟಫಿಂಗ್ ಸಹ ಹಾಕಿದ್ದೀವಿ ಅಲ್ವಾ ಒಳಗೆ, ಮತ್ತು ಕ್ಯಾಪ್ಸಿಕಮ್ ಸಹ ಸುತ್ತ ಎರಡೂ ಕಡೆನೂ ಬೇಯಬೇಕಲ್ವಾ, ಅದರಿಂದ ಮಾಮೂಲಿ ಪಕೋಡ ಏನು ಬೇಯುತ್ತೆ ನೋಡಿ ಅದರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಅದೇನು ಆಲೂಗಡ್ಡೆನ ಮಿಕ್ಸ್ ಮಾಡ್ಕೋತೀವಿ ನೋಡಿ, ಒಂದು ಸ್ವಲ್ಪ ಹುಳಿ ಅಂಶ ಇದ್ದರೆ, ಅಂದರೆ ಆಮ್ಚೂರ್ ಪೌಡರ್ ಇದ್ದರೆ ಹಾಕ್ಕೊಳ್ಳಿ. ಆಮ್ಚೂರ್ ಪೌಡರ್ ಇಲ್ಲ ಅಂದರೆ ಒಂದೆರಡು ಮೂರು ಹನಿ ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತಿನ್ನುವಾಗ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ಎರಡೂ ಕಡೆಯೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈ ಥರ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಆಗ ಫುಲ್ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ನಾವು ಬೇಗ ತೆಗೆದುಬಿಟ್ರೆ ಏನಾಗುತ್ತೆ, ಮೇಲೆ ಚೆನ್ನಾಗಿ ಬೆಂದಿರುತ್ತೆ, ಒಳಗೆ ಅಷ್ಟು ಬೆಂದಿರಲ್ಲ ನೋಡಿ, ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ನೋಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು, ಈ ಥರ ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇದು ದಸರಾ ಹಬ್ಬಕ್ಕೆ, ಯಾವುದೇ ಒಂದು ಹಬ್ಬಕ್ಕೆ, ಈಗ ನವರಾತ್ರಿ ವಿಶೇಷವಾಗಿ 9 ದಿನ ವಿಶೇಷ ಅಡುಗೆಗಳನ್ನ ಮಾಡಬೇಕು ಅಲ್ವಾ, ಅದರಲ್ಲಿ ಇದನ್ನೂ ಸಹ ಒಂದು ಮಾಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಮತ್ತು ಈಗ ನೆಂಟರು ಎಲ್ಲ ಬರ್ತಾರೆ ಅಲ್ವಾ ಮನೆಗೆ, ಅವಾಗೆಲ್ಲ ತುಂಬ ಚೆನ್ನಾಗಾಗುತ್ತೆ, ಅವ್ರಿಗೆಲ್ಲ ಸರ್ವ್ ಮಾಡಲಿಕ್ಕೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ, ತುಂಬ ಡಿಫ್ರೆಂಟಾಗಿದೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಕಟ್ ಮಾಡಿಬಿಟ್ಟು ಸಹ ತೋರಿಸ್ತೀನಿ. ಇದು ಯಾವುದೇ ಟೊಮೊಟೊ ಕೆಚಪ್ ಇರ್ಬೋದು, ರೆಡ್ ಚಿಲ್ಲಿ ಸಾಸ್ ಇರ್ಬೋದು, ಇಲ್ಲ ಗ್ರೀನ್ ಚಿಲ್ಲಿ ಸಾಸ್, ಯಾವುದಕ್ಕಾದರೂ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಹಬ್ಬಕ್ಕೆ ಅಂತಲೇ ಅಲ್ಲ, ಈಗ ಆಯುಧ ಪೂಜೆ ಇಲ್ಲಾಂದರೆ ಮುಂದೆ ದೀಪಾವಳಿ ಹಬ್ಬ ಎಲ್ಲ ಬರುತ್ತೆ ಅಲ್ವಾ, ಆವಾಗಲೂ ಅಷ್ಟೇ ಯಾವತ್ತಾದರೂ ಇದನ್ನು ಒಂದು ದಿನ ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.